ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇದು ಬಂದು ಡೇ 3 ಸ್ಪೋರ್ಟ್ಸ್ ಡೇ ಬ್ಯಾಡ್ಮಿಂಟನ್ ಕಾಂಪಿಟೇಷನ್. ಇವರು ಬಂದು ಟೀ ಶರ್ಟ್ ಕೊಡೋರು, ಗೀತಾ ಅಂತ ಈಸ್ಕೊಳ್ಳೋರು. ಇವರು ಟೀ ಶರ್ಟ್ ಕೊಡೋರು, ಬಾಟಲ್ ಮಾರೋನು ನೋಡಿ ಗೈಸ್. ಇವಾಗ ಮೆಗಾ ಚಾಂಪಿಯನ್ಶಿಪ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇವಾಗ ಸ್ಟಿಕ್ ಇರುತ್ತೆ ಅಲ್ಲಿ ಎಂಡಲ್ಲಿ, ಅದನ್ನ ಎತ್ಕೊಬೇಕು, ರಿಟರ್ನ್ ಮತ್ತೆ ಹೋಗ್ಬೇಕು. ಒಂದ್ ಸ್ಟೆಚ್ ಹೋಗ್ಬಿಟ್ಟು ಸ್ಟಿಕ್ ಎತ್ಕೊಂಡು ಮತ್ತೆ ವಾಪಸ್ ಬರ್ಬೇಕು. ಸ್ಟಿಕ್ ಎತ್ಕೊಂಡು ಮತ್ತೆ ವಾಪಸ್ ಬರ್ಬೇಕು. ಸ್ಟಿಕ್ ಎತ್ಕೊಂಡು ಸ್ವಿಮ್ ಮಾಡ್ಬೇಕು. ವಾಪಸ್ ಹಿಂಗ್ ಬಂದ್ಬಿಟ್ಟು ಎರಡು ಕಡೆ ಸ್ಟಿಕ್ ಸ್ವಿಮ್ ಮಾಡ್ಬೇಕು. ಡ್ರೈ ಮಾಡ್ತೀರಾ, ಹೋಗ್ಬಿಡ್ತೀವಿ. ಡ್ರೈ ಮಾಡ್ಬಿಟ್ಟು ಸ್ಟ್ರೆಚ್ ಎತ್ಕೊಂತೀರಾ, ವಾಪಸ್ಸು ಮತ್ತೆ ಹೋಗ್ತೀರಾ. ಹೋಗ್ಬಿಟ್ಟು ಮತ್ತೆ ಅಲ್ಲಿ ಹತ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಚೇರ್ ಇರುತ್ತೆ, ಅಲ್ಲಿ ಕುಮಾರ್ ಅಂತ ಒಬ್ರು ಇರ್ತಾರೆ, ಸೇಮ್ ಶರ್ಟ್ ಹಾಕಿರ್ತಾರೆ. ಇಲ್ಲೇ ಲಾಸ್ಟ್ ಪಾಯಿಂಟ್. ಫಸ್ಟ್ ಇಯರ್ ಕೊಡ್ತಾರೆ, ಸೆಕೆಂಡ್ ಇಯರ್ ಕೊಡ್ತಾರೆ, ಥರ್ಡ್ ಇಯರ್ ಕೊಡ್ತಾರೆ. ಅವ್ರು ಮೂರೇ ಮೇನ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಓಕೆನಾ? ಸೊ ಆಲ್ ಕ್ಲಿಯರ್? ಸ್ಟಾರ್ಟ್ ಮಾಡೋಣ. ಬಿಫೋರ್ ದಟ್ ನಾವು ರನ್ ಮಾಡ್ತೀವಲ್ಲ, ಗಾಡಿ ತೋರಿಸೋದು ಗಾಡಿ ಮುಂದೆ ಇರಬೇಕು. ಗಾಯ್ಸ್ ನೋಡಿ ಗಾಯ್ಸ್, ಇವ್ರದ್ದು ವ್ಲಾಗ್ ಇದೆ ನೋಡಿ ಗಾಯ್ಸ್. ಇವ್ರದ್ದು ಫಾಲೋ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಜೈಶಂಕರ್ 56 ಜೈಶಂಕರ್ at 8284. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದೀಪಕ್ ಸರ್, ಒಂದು ರಿವ್ಯೂ ಕೊಡ್ತೀರಾ ಏನಾದರೂ ಕ್ಲಬ್ ಬಗ್ಗೆ? ವೆರಿ ನೈಸ್ ಸ್ಪೋರ್ಟ್ಸ್ ಡೇ ಆರ್ಗನೈಸ್ ಬೈ ಕಿಂಗ್ಸ್ ಕ್ಲಬ್ ಅಂಡ್ ಸ್ಟಾಫ್. ಥ್ಯಾಂಕ್ ಯು. ಮೆಗಾ ಈವೆಂಟ್ ಚಾಂಪಿಯನ್ಶಿಪ್ ಅಂತ ಹೇಳಿದ್ರೆ ರನ್ ಚಾಂಪಿಯನ್ಶಿಪ್ ಕಾಂಪಿಟೇಷನ್ ಮುಗಿದ ಮೇಲೆ ಪೂಲ್ ರಗ್ಬಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಫೈನಲಿ ಎಲ್ಲ ಸ್ಪೋರ್ಟ್ಸ್ ನಮ್ಮದು ಫಸ್ಟ್ ಫ್ಲೋರ್ ಬ್ಯಾಂಕ್ವೆಟ್ ಹಾಲಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಡ್ಯಾನ್ಸ್ ಕಾಂಪಿಟೇಷನ್ ಪ್ರತಿಯೊಂದು ಇರುತ್ತೆ ಇಲ್ಲಿ. ಹಾಯ್ ಮಾಡು, ಹಾಯ್ 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 ಮಾಡು.
ಮೊದಲನೇ ಬಾರಿಗೆ ಒಂದು ಸ್ಟೇಜ್ಗೆ ನಾವು ಬರ್ಮಾಡ್ಕೊಳ್ಳೋಣ. ಗೈಸ್, ನಾವಿಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಶಾಂತಪ್ಪ ಸರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ ಚೀಫ್ ಗೆಸ್ಟ್ ಆಗಿ. ಸೊ ಇವ್ರ ಜೊತೆ ಇರೋರು ರವಿಕುಮಾರ್ ಸರ್ ಮತ್ತು ಶಂಶುದ್ದೀನ್ ಸರ್ ಅಂತ, ಒನ್ ಆಫ್ ದ ಡೈರೆಕ್ಟರ್ಸ್ ಆಫ್ ಕಿಂಗ್ಸ್ ಕ್ಲಬ್. Except I think one injury, right? So later than one injury, otherwise everything is one good. ಸಿಂಗಲ್ಸ್ ಅಲ್ಲಿ 9 to 11 ಏಜ್ ತುಂಬಾ ಚೆನ್ನಾಗಿ ಆಡ್ತಾನೆ ಅಕ್ಷಯ್. ಈಗ ಏಜ್ ಕ್ಯಾಟಗರಿ 9 to 11 ಗರ್ಲ್ಸ್ ಸಿಂಗಲ್ಸ್ ವಿನ್ನರ್ ಅಪ್ ಗೋಸ್ ಟು ಪ್ರಾರ್ಥನಾ. ಪ್ರಾರ್ಥನಾ ವಿನ್ನರ್ ಆಗಿದ್ದಾಳೆ. ಅಂಡ್ ಅಗೇನ್ ರನ್ನರ್ ಅಪ್ ಅದಿತಿ. ಅಂಡ್ ನೆಕ್ಸ್ಟ್ ಏಜ್ ಕ್ಯಾಟಗರಿ 12 to 15 ಗರ್ಲ್ಸ್ 12 to 15 ಕ್ಯಾಟಗರಿಲಿ ಗರ್ಲ್ಸ್ ವಿಭಾಗದಲ್ಲಿ ವಿನ್ನರ್ ಗೋಸ್ ಟು ತ್ರಾಯಿ ಚಂದ್ರ ಅಂಡ್ ರನ್ನರ್ ಅಪ್ ಹರ್ಷಿತಾ KM.
ವೆರಿ ನೈಸ್. ಎಲ್ಲ ಮಕ್ಕಳು ಹೀಗೆ ಭಾಗವಹಿಸಿ ಸ್ಪೋರ್ಟ್ಸಲ್ಲಿ. ನಮ್ಮ ಸ್ಪೋರ್ಟ್ಸು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರಲಿ. ಮೊಬೈಲ್ನ ಬದಿಗಿಡೋಣ, ನಮ್ಮ ಈ ಒಂದು ಹವ್ಯಾಸಗಳನ್ನ ಮುಂದುವರ್ಸೋಣ, ಕಲಾ ಹವ್ಯಾಸಗಳನ್ನ. ಏಜ್ ಕ್ಯಾಟಗರಿ ನೆಕ್ಸ್ಟ್ 12 to 15 ಬಾಯ್ಸ್ ಸಿಂಗಲ್ಸ್. ಏಜ್ ಕ್ಯಾಟಗರಿ 12 to 15. ವಿನ್ನರ್ ಆಫ್ ಅಜಯ್ GA. ಅಜಯ್ಗೆ ಮತ್ತೆ ವಿನ್ನರ್ ಅಣ್ಣ ತಮ್ಮ. ನೆಕ್ಸ್ಟ್ ಅಂಕಿತ್, ವಿನ್ನರ್ ಆಫ್ ಅಂಕಿತ್. ಇವೆಂಟ್ ಎಲ್ಲ ಮುಗಿಸಿ ಅಟ್ ಲಾಸ್ಟ್ ಡಿನ್ನರ್ಗೆ ಅರೇಂಜ್ ಮಾಡಿದ್ವಿ, ಗಾಲಾ ಡಿನ್ನರ್ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಮೆಂಬರ್ಸ್ ಬಂದಿದ್ದಾರೆ. ಇವರು ಬಂದು ನಮ್ಮ ಕ್ಲಬ್ ಮೆಂಬರ್, ಅವ್ರದ್ದು ರಿವ್ಯೂ ತಗೋತಾ ಇದ್ದೀವಿ. ಆನ್ಯುವಲ್ ಸ್ಪೋರ್ಟ್ಸ್ ಡೇ ಇವೆಂಟ್ ಇದು ಸತತವಾಗಿ 3ನೇ ವರ್ಷ ಕಿಂಗ್ಸ್ ಕ್ಲಬ್ ಅಲ್ಲಿ ನಡೆಸ್ತಾ ಇರೋದು. ಪ್ರತಿ ವರ್ಷನೂ ನಾವು ಬಂದು ಪಾರ್ಟಿಸಿಪೇಟ್ ಮಾಡಿದೀವಿ ಅಂಡ್ ಪ್ರತಿ ವರ್ಷನೂ ಒನ್ ಸ್ಟೆಪ್ ಹೈಯರ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ಕ್ಲಬ್. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಇಂಥ ಒಂದು ಕ್ಲಬ್ ಅಲ್ಲಿ ನಾವು ಮೆಂಬರ್ಶಿಪ್ ಇದೆ ನಮ್ದು ಅಂತ. ಪ್ರತಿ ವರ್ಷ ಎಲ್ಲಾ ಫ್ಯಾಮಿಲೀಸು ಒಟ್ಟಿಗೆ ಬಂದು ಮಕ್ಕಳಿಗೆ ದೊಡ್ಡವ್ರಿಗೆ ಏಜ್ ವೈಸ್ ಕ್ಯಾಟಗರಿ ಮಾಡಿ ಎಲ್ಲಾ ಸ್ಪೋರ್ಟ್ಸ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಸತಿ ಅಂತೂ 3 ದಿವಸ ಸತತವಾಗಿ ತುಂಬಾ ರೇಸಸ್, ಸ್ವಿಮ್ಮಿಂಗ್ ಇಂದ ಹಿಡಿದು ಶಟಲ್, ಕ್ರಿಕೆಟ್ ಎಲ್ಲ ಆರ್ಗನೈಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲ ವಾಲಂಟಿಯರ್ಸ್ಗೆ ವೆರಿ ಬಿಗ್ ಶೌಟ್ ಔಟ್ ಅಂತ ಹೇಳ್ಬೇಕು. ಬಿಕಾಸ್ ಸತತವಾಗಿ 3 ದಿವಸ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಲಿ ಅಂತ. ಅಂಡ್ ಮೂರ್ ದಿವಸನೂ ಫುಡ್ ಆರ್ಗನೈಸ್ ಮಾಡಿದ್ರು, ಲಂಚ್ ಡಿನ್ನರ್ಸ್ ಎಲ್ಲ. ಇವತ್ತು ಗಾಲಾ ಡಿನ್ನರ್ ಇತ್ತು. ವಿ ಆಲ್ ಹ್ಯಾಡ್ ಅ ನೈಸ್ ಟೈಮ್. ವೆಕೇಶನ್ ಇದ್ದಿದ್ ಕೂಡ ಚೆನ್ನಾಗಿ ಅನಿಸ್ತು. ಫುಲ್ ದಸರಾ ಹಾಲಿಡೇಸ್. ಸೊ ಮಕ್ಕಳು ಫುಲ್ ಫ್ಯಾಮಿಲಿ ಚೆನ್ನಾಗಿ ಬಂದು ಎಂಜಾಯ್ ಮಾಡಕ್ಕೆ. ಥ್ಯಾಂಕ್ ಯು ಕಿಂಗ್ಸ್ ಕ್ಲಬ್. ಥ್ಯಾಂಕ್ ಯು ಸೋ ಮಚ್. Thank you. Thanks for this beautiful organization. Thank you. Hi, this is Shantappa, Assistant Commissioner for Income Tax. ಸೊ ನೀವು ಯಾರಾದರೂ ಇಂದ್ರಲೋಕ ಮತ್ತು ಚಂದ್ರಲೋಕನ ನೋಡಿಲ್ಲ ಅಂತಂದರೆ ದಯವಿಟ್ಟು ಕಿಂಗ್ಸ್ ಕ್ಲಬ್ಗೆ ಬಂದು ಸೊ ಇಲ್ಲಿ ತಾವು ಇಲ್ಲಿ ಸಿಗ್ತಕ್ಕಂತಹ ಆತಿಥ್ಯ, ವಾತಾವರಣ ಮತ್ತು ಇಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳು ಖಂಡಿತ ನಿಮಗೆ ಬದುಕಿನ ಹೊಸ ಅರ್ಥವನ್ನು ಕಂಡುಕೊಡುತ್ತೆ. ವಿಶೇಷವಾಗಿ ಇಲ್ಲಿ ಸಿಬ್ಬಂದಿಗಳಿದ್ದಾರಲ್ಲ, ಅವರು ಗುಲಾಬ್ ಜಾಮ್ಗಿಂತ ಹೆಚ್ಚು ಸ್ವೀಟಾಗಿ ನಮ್ಮ ಜೊತೆ ವರ್ತನೆ ಮಾಡ್ತಾರೆ. So we should also thankful and grateful for all the person who are working in the Kings Club, and anybody who want to see the real enjoyment of the life, please come to Kings Club and you will become the king and your wife become a queen. Yes, thank you. ಸೊ ಇದಿಷ್ಟು ಆಗಿತ್ತು ಟೋಟಲ್ 3 ಡೇಸ್ನ ಸ್ಪೋರ್ಟ್ಸ್ ಡೇ ವ್ಲಾಗ್. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ಲವ್ ಯು ಆಲ್.